ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಇದನ್ನೇ ಕಾಯ್ತಾ ಇದ್ವಿ ನಾವು, ಅವನು ಮಾತಾಡ್ಲಿಕ್ಕೆ ಮತ್ತೆ ಅವನು ಬರಲಿ ಅಂತ ನಾವು ಕಾಯ್ತಾ ಕೂತಿದ್ವಿ ಟಿವಿ ಮುಂದೆ. ಅಂತೂ ಇಡೀ ಇದಕ್ಕೆ ಕರ್ನಾಟಕಕ್ಕೆ ಸಂತೋಷ ಥರ ಅಂತ ಇದು ಮಾಡಿದ್ದಾನೆ. 6 ತಿಂಗಳು ಅಲ್ಲಿದ್ದು ಅವ್ನು ಶ್ರಮ ಪಟ್ಟಿರೋಂಥ ಇದು ಅವನಿಗೆ ಶ್ರಮ ಪಟ್ಟಿರ್ತಕ್ಕಂಥ ಅವನಿಗೆ ಇದು ಸಿಕ್ಕಿದೆ ತುಂಬನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು 500 ವರ್ಷದ ಇತಿಹಾಸ ಅವ್ನು ಮಾಡಿರ್ತಕ್ಕಂಥದ್ದು. ಅವನು ಅಷ್ಟೇ ಶ್ರಮ ಪಟ್ಟಿದ್ದಾನೆ. 6 ತಿಂಗಳು ಮಗು ನೋಡೋಕ್ಕೂ ಕೂಡ ಬರಲಿಲ್ಲ ಅವನು. ಏನೋ ಹಿರಿಯವ್ರ ಆಶೀರ್ವಾದ, ದೇವ್ರ ಆಶೀರ್ವಾದ ಎಲ್ಲ ಸಂಪೂರ್ಣ ಆಗಿರಲಿ ಅವನಿಗೆ ಅಂತ ಕೇಳ್ಕೊತೀನಿ. ಇತ್ತು ಅಮ್ಮ, ನಾನು ಚೆನ್ನಾಗಿ ಮಾಡಿದ್ದೀನಿ ತೋರಿಸಿರ್ನಿಲ್ಲ ಅಮ್ಮ, ಇತ್ತು ಮಾಡೋದು ನಂಗೆ ಗ್ಯಾರಂಟಿ ಅನಿಸುತ್ತೆ. ನೋಡಬೇಕು ಭಗವಂತ ಯಾರ್ದಾರು ಮಾಡಿದ್ರು ನಂಗೆ ಖುಷಿನೇ ಅಂತ ಹೇಳ್ತೀನಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದ. ತುಂಬಾನೇ ಖುಷಿ ಅನ್ನಿಸ್ತಿದೆ. ಒಂದು ಪಾವಾಡ ಗೆದ್ದಂಗಾಗಿದೆ ಅವನಿಗೆ ಇವಾಗ. ಖುಷಿ ಆಗ್ತದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮನೆಯವ್ರಿದ್ರ ಅವ್ರ ಅಪ್ಪನೂ ಇದ್ರೆ ಇನ್ನೂ ಖುಷಿ ಪಡ್ತಿರೋ ನಮ್ಮನ್ನ ಒಂದು ದುಃಖ ಆಗಿದೆ ನನಗೆ. ಅವ್ರ ನಮ್ಗಿಂತ ಹೆಚ್ಚಿನ ಖುಷಿ ಇರೋದು ಅವ್ರ ತಂದೆಗೆ. ಇವಾಗ 2 ವರ್ಷದಲ್ಲಿ ಇದಾದ್ರು. ಅಲ್ಲೂ ಅದೇ ಹೇಳ್ತಾ ಇದ್ದೆ, ಅಮ್ಮ ಅಣ್ಣ ಇದ್ರೆ ತುಂಬಾ ಖುಷಿ ಪಡ್ತಿತ್ತು ಕಣಮ್ಮ ಅಂತ. ಏನೋ ದೇವ್ರು ಒಂದು ದುಃಖನೂ ಕೊಟ್ಟಿರೋದು, ಸಂತೋಷನೂ ಕೊಟ್ಟಿರ್ತಾನೆ. ಅಂದ್ರೆ ರಾಮನ ವಿಗ್ರಹ ಎಲ್ಲ ಮಾಡೋರು ಇಲ್ಲಿ, ಪೂಜೆ ಮಾಡವು. ಕರ್ಕೊಂಡು ಹೋಗಲ್ವಲ್ಲ, ಕರ್ಕೊಂಡೋದ್ರು ಹೋಗ್ಬೋದು, ಕರ್ಕೊಂಡು ಹೋಗೋದಿಲ್ಲ. ಅಲ್ಲಿ 1-2-3 ಜನ ಹೋಗಿದ್ದಾರೆ ಅಷ್ಟೇ. ಸಮಯ ಸಿಕ್ಕರೆ ಹೋಗ್ತೀವಿ. ಆದ್ರೆ ಕೆತ್ತನೆ ಮಾಡೋ ಸಂದರ್ಭದಲ್ಲಿ ಏನೇನು ಚರ್ಚೆಗಳ ಮಾಡ್ತಿರೋ ನಿಮ್ಮ ಜೊತೆ? ಅಂದರೆ ಎಲ್ಲ ಹಾವಭಾವ, ರಾಮ್ಲಲ್ಲಾದಲ್ಲಿ ಏನು ಬರಬೇಕು, ಮತ್ತು ಅವ್ರದ್ದು ಮುಖಭಾವನೆ, ಮತ್ತು ಅದು ಆ ಸ್ಟ್ಯಾಚ್ಯೂ ಎಲ್ಲರಿಗೂ ಹೇಗೆ ದೇವ್ರು ಕಾಣಿಸ್ಬೇಕು ಅಂತೆಲ್ಲ ಹೇಳ್ತಿದ್ರು. ಮತ್ತು ಅದರದ್ದು ಆ ಥರ ಹೇಗೆ ಅವರು ಕೆತ್ತನೆ ಮಾಡಿ ಅದನ್ನು ಜೀವ ತುಂಬಬೇಕು, ಅದೆಲ್ಲ ನೀಟಾಗಿ ಸ್ಟಡಿ ಮಾಡಿನೇ ಮಾಡ್ತಿದ್ರು ಅಂತ ಗೊತ್ತಿತ್ತು. ಇಷ್ಟು ಮೂರ್ತಿಗಳು, ಎಷ್ಟೋ ಮೂರ್ತಿಗಳು ಮಾಡಿದ್ದಾರೆ, ಶಂಕರಾಚಾರ್ಯ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಮೂರ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಶ್ರೇಷ್ಠ ಆಗ್ತದೆ? ಶ್ರೇಷ್ಠನ, ಇದು ಪುಣ್ಯ ನಮ್ಮದು, ಇದು ಜೀವನದ್ದು ಸಾಧನೆ ಇದು. ಮತ್ತು ಇವಾಗ ನಾವು ಇಲ್ಲದೇ ಇದ್ರೂ ನಮ್ಮ ಜೀವನ ಸಾರ್ಥಕ ಆಗೋಗಿದೆ. ನಾವು ಇಲ್ಲದೇ ಇದ್ರೂ ನಮ್ಮನ್ನ ನೆನೆಸ್ಕೊಳ್ತಾರೆ, ನಮ್ಮ ಇತಿಹಾಸದಲ್ಲಿ ದಾಖಲೆ ಆಗ್ಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇದೆ. ಹೌದು ಸರ್, ಹೋಗ್ತೀವಿ. ಕಾಲ್ ಮಾಡಿಲ್ಲ, ಬಟ್ ನಮಗೆ ಇದು ಅಲೌ ಮಾಡ್ತಾರಲ್ಲ ಅವಾಗ ಹೋಗ್ತೀವಿ. ನಾವು ಫ್ಯಾಮಿಲಿನೇ ಹೋಗೋದು, ನಮ್ದು ದೊಡ್ಡ ಸಂಸಾರ. ಎಲ್ಲರಿಗೂ ಧನ್ಯವಾದ. ಸಂಕ್ರಾಂತಿ ಹಬ್ಬದಲ್ಲಿ ನಮಗೆ ಮನೆ ತುಂಬಿ ಸಂತೋಷ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.